ಇವಾಗ ಯಾವ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ 4-5 ವರ್ಷ ಬೇಕು, ಒಂದು ಸರ್ಕಾರಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ 10 ವರ್ಷ ಬೇಕು, 2-3 ಸರ್ಕಾರ ಬರಬೇಕು. ಇಲ್ಲ ಹಂಗಲ್ವಲ್ಲ, ತನ್ನ ತಾಯಿಗೆ ಪ್ರೀತಿಯಿಂದ 1 ವರ್ಷ ಅವಧಿ ಕಟ್ಟೋದು ನಿಜವೂ ತುಂಬ ಗ್ರೇಟ್ ಅಪ್ಪ. ಇದಕ್ಕೆ ನಾವು ಚನ್ನಪಟ್ಟಣದಿಂದ ಬಂದಿದ್ದೀವಿ. ರೋಟ್ರಿ ಪ್ರೆಸಿಡೆಂಟ್, ಚನ್ನಪಟ್ಟಣ ರೋಟ್ರಿ ಕ್ಲಬ್ ಮೆಂಬರ್ ನಾವು ಸಮಾಜದಲ್ಲಿ ರೋಟ್ರಿ ಮುಖಾಂತರ ಸೇವೆ ಮಾಡ್ತೀವಿ. ಅವರು ಸಮಾಜಕ್ಕೆ ನಮ್ಮ ಕನ್ನಡ ತುಂಬ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ. ಮತ್ತು ಇವರು ಅಮ್ಮ ಮಗನ ನೋಡಿ ನಮ್ಮ ಸಮಾಜ ಎಲ್ಲ ಕುಟುಂಬದವರು ಇವ್ರ ರೀತಿಯೇ ಆಗಬೇಕು ಅಂತ ಒಂದು ಏನು ಪಾಠವನ್ನು ಕಲಿಬೇಕು, ಇವ್ರ ರೀತಿಯ ಜೀವನ ಅಳವಡಿಸ್ಕೋಬೇಕು ಅಂತೇಳಿ ಈ ಅಮ್ಮನ ಮುಖಾಂತರ ಅವ್ರ ಮಗನ ಮುಖಾಂತರ ಈ ಸಮಾಜಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಕಲಾವಿದೆಗೆ ಇಷ್ಟು ವರ್ಷಗಳ ಆಯಸ್ಸು ಬಂದು ಕೊಟ್ಟಿದ್ದು ಅವರು ಕೈಲಾದಷ್ಟಿಂದ ಹೆಚ್ಚಿನ ಸೇವೆಯನ್ನು ಸಮಾಜಕ್ಕೆ ಮಾಡಿದ್ದಾರೆ. ಬಸವರಾಜ ಹಾಸ್ಪಿಟ್ಲ್ ಮಾಡಿದ್ದಾರೆ, ಸಾರ್ವಜನಿಕ ಹಾಸ್ಪಿಟ್ಲ್ ಮಾಡಿದ್ದಾರೆ, ಬಂಧದ ಜನಗಳಿಗೆ ಸಹಾಯ ಮಾಡಿದ್ದಾರೆ. ಇವರು ನಿಜವಾಗ್ಲೂ ನಮ್ಮನ್ನು ಬಿಟ್ಟೋಗಿಲ್ಲ, ಇಲ್ಲೇ ಇದ್ದಾರೆ. ಹಾಗಾಗಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಇವರ ರೀತಿ ಕುಟುಂಬ ರೀತಿ ಎಲ್ಲ ಈ ಸಮಾಜ ಜನಗಳು ಅಳವಡಿಸ್ಕೊಳ್ಳಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಎಲ್ಲೋ ವಿನೋದ್ ರಾಜ್ ಸರ್ ಅವ್ರ ತಾಯಿನ ನೋಡ್ಕೊಂಡಿದ್ದಾಗಿರ್ಬೋದು, ಲಾಸ್ಟ್ಗೆ ಇದಕ್ಕೊಂದು ಸ್ಮಾರಕ ಕಟ್ಟಿದ್ದಾಗಿರ್ಬೋದು, ಎಷ್ಟೋ ಜನಕ್ಕೆ ಮಾದರಿ ಅಂತ ಅನಿಸುತ್ತೆ. ಅಲ್ಲ, ಹೇಳಿದ್ನಲ್ಲ, ನಾವು ಕೂಡ ಈ ಲೀಲಾವತಿ ಮತ್ತು ವಿನೋದ್ ರಾಜ್ಕುಮಾರ್ ಥರ ನಾವು, ನಮ್ಮ ಅಮ್ಮ ಕೂಡ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ, ನಾವು ಕೂಡ ಈ ಬಂದ ತಕ್ಷಣ ಹೇಳಿದೆ ಅವ್ರಿಗೆ, ನಿಮ್ಗೆ ಈ ಥರ ನಿಮ್ಗೊಂದು ನಾನು ಮಾಡಬೇಕು ಅಂತ ಅನ್ಕೋತಿದ್ದೀನಿ ಅಂತ. ಅಂದರೆ ತಾಯಿ ದೇವಸ್ಥಾನಕ್ಕೆ ಹೋಗಿ ಇದೇ ಮೊದಲ ಬಾರಿ ಅಂತ ನಾನು ಅನ್ಕೊಳ್ತೀನಿ. ಇಡೀ ನಮ್ಮ ನಾವು ತಾಯಿ ದೇವರು ಅಂತ ಹೇಳ್ತೀವಲ್ಲ, ಈ ಥರ ದೇವರಾಗೆ ಕಾಣಬೇಕು ಅಂದರೆ ಈ ಥರ ನೋಡಿ ಕಲಿಬೇಕು ನಾವು ಅಷ್ಟೇ. ಇದು ನಿಜವಾದ, ಹೌದು, ತೋರಿಸಿದ್ದಾರೆ. ಸ್ವಂತ ಖರ್ಚಿನಿಂದ, ಸ್ವಂತ ಹಣದಿಂದ, ಪ್ರೀತಿಯಿಂದ ಒಂದು ವಸ್ತ್ರ ಮಾಡಿದ ಅದು ತುಂಬಾ ಮೆಚ್ಚುವಂಥ ಕೆಲಸ ಅಲ್ವಾ. ಇವಾಗ ಯಾವ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ 4-5 ವರ್ಷ ಬೇಕು, ಒಂದು ಸರ್ಕಾರಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ 10 ವರ್ಷ ಬೇಕು, 2-3 ಸರ್ಕಾರ ಬರಬೇಕು. ಇಲ್ಲ ಹಂಗಲ್ವಲ್ಲ, ತನ್ನ ತಾಯಿಗೆ ಪ್ರೀತಿಯಿಂದ 1 ವರ್ಷ ಅವಧಿ ಕಟ್ಟೋದು ನಿಜವೂ ತುಂಬ ಗ್ರೇಟ್ ಅಪ್ಪ. ಇದಕ್ಕೆ ನಾವು ಯಾವ ರೀತಿ ಮೆಚ್ಚುಗೆ ಪಡಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ರೇವತಿ ಅಮ್ಮನ ಥರ ಆಯಸ್ಸು ಆರೋಗ್ಯ ಅವ್ರ ಭಗವಂತ ಕೊಡಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ದೇವ್ರ ಹತ್ರ. ಜೊತೆಗೆ ಸ್ಮಾರಕದ ಜೊತೆಗೆ ಅನ್ನದಾಸೋಹ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಹೌದು, ಅಂದರೆ ನಮ್ಮ ಇಲ್ಲಿ ನೋಡೋಕ್ಕೆ ಬಂದಂಥವ್ರಿಗೆ ನಮ್ಮ ಒಂದು ವ್ಯಕ್ತಿತ್ವ ಜೊತೆಗೆ ನಮ್ಮಲ್ಲಿ ಅಸ್ತು ಹೋಗ್ಬಾರ್ದು ಅಂತೇಳಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಲಿಂದ ಉದ್ದೇಶದಿಂದ ಅವರು ಅನುದಾನ ಕೂಡ ಮಾಡಿದ್ದಾರೆ. ಯಾರು ಸಹಾಯ ಮಾಡೋ ದಾನಿಗಳಿದ್ದು ಸಹಾಯ ಮಾಡ್ಬೋದು, ಅದಕ್ಕೇನು ಬೇರೆ ಮಾತೇನಿಲ್ಲ. ಯಾಕಂತ ಏನೋ ನಾವು ಟ್ರಸ್ಟ್ಗಳಿಗೆಲ್ಲ ಹಣ ಹಾಕ್ತೀವಿ, ದಾನ ಮಾಡೋ ಬದಲು ಇಂಥ ಕಡೆ ಬಂದು ಚಾರಿಟಿ ಮುಖಾಂತರ ಕೊಟ್ಟರೆ ಇನ್ನೂ ಅವರು ಅತಿ ಹೆಚ್ಚಿನ ಸೇವೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.